ಕ್ರಾಂತಿ ಕಿಚ್ಚು ಜೋರಾಗ್ತಾ ಇದೆ. ಇದರ ಬೆನ್ನಲ್ಲೇ ಸಿಎಂ ಬದಲಾವಣೆ ಚರ್ಚೆಗಳು ಕೂಡ ನಡೀತಾ ಇದ್ದು, ಇದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಅಹಿಂದ ಸಂಘಟನೆಗಳು ನಿಂತಿದ್ದು ಸಹಿ ಪತ್ರ ಚಳುವಳಿಯನ್ನ ಆರಂಭಿಸಿದ್ದಾರೆ. ಹೈಕಮಾಂಡ್ಗೂ ಕೂಡ ಈ ಒಂದು ಪತ್ರವನ್ನ ಕಳಿಸುವ ಕೆಲಸಕ್ಕೆ ಮುಂದಾಗ್ತಾ ಇದೆ. ಈ ರಿಪೋರ್ಟ್ ನೋಡ್ಕೊಂಬನ್ನಿ. ರಾಹುಲ್ ಗಾಂಧಿ ಅವರಿಗೆ ಪತ್ರ ಚಳುವಳಿ ಕೂಡ ಮಾಡ್ತಾ ಇರುವುದು, ದುಶ್ಯಾಸನ ಬರೆಸ್ತಾ ಇರುವುದು, ಪ್ರತಿಯೊಬ್ಬರು ಕೂಡ ಈಗಾಗಲೇ ಪೋಸ್ಟರ್ ಕೂಡ ಇಟ್ಕೊಂಡಿರುವಂತದ್ದು. ಬಹಳ ಪ್ರಮುಖವಾಗಿ ನಿಮ್ಮೊಂದಿಗೆ ಅಖಂಡ ಅಹಿಂದ ಇದ್ದೇವೆ ಎನ್ನುವಂತಹ ಪೋಸ್ಟರ್ ಇಟ್ಕೊಂಡಿದ್ದಾರೆ. ಎಲ್ಲರ ಕೈಲೂ ಕೂಡ ಒಂದು ಪೋಸ್ಟರ್ ಇರುವಂತದ್ದು. ಬಹಳ ಪ್ರಮುಖವಾಗಿ 5 ವರ್ಷ ಈಗಾಗಲೇ ಏನು ನವೆಂಬರ್ಗೆ ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ ಎನ್ನುವಂತಹ ಒಂದಷ್ಟು ಚರ್ಚೆಗಳು ಈಗಾಗಲೇ ಕಾಂಗ್ರೆಸ್ ಅಲ್ಲೂ ಕೂಡ ಶುರುವಾಗಿರುವಂತದ್ದು. ಸೊ ಹೀಗಾಗಿ ಅಹಿಂದ ಮುಖಂಡರು ಕೂಡ ಒಂದಷ್ಟು ಪತ್ರ ಚಳುವಳಿ ಮಾಡ್ತಾ ಇರುವಂತದ್ದು. ಈಗಾಗಲೇ ಏನು ರಾಹುಲ್ ಗಾಂಧಿ ಅವರಿಗೆ ಒಂದು ಪತ್ರವನ್ನು ಬರೀತಾ ಇದ್ದಾರೆ. ಜೊತೆಗೆ ಅಹಿಂದ ಆರ್ಗನೈಸೇಷನ್ ಮೈಸೂರು ಅಂತೇಳಿ ಸೊ ರಾಹುಲ್ ಗಾಂಧಿ ಅವರಿಗೆ ಇಂಗ್ಲಿಷ್ ಅಲ್ಲಿ ಇವತ್ತು ಒಂದು ಪತ್ರವನ್ನು ಬರೀತಾ ಇರುವಂತದ್ದು. ಕೂಡಲೇ ನೀವು ಮಧ್ಯಪ್ರದೇಶ ಪ್ರವೇಶವನ್ನು ಮಾಡಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರಿಸಬೇಕು ಎನ್ನುವಂತಹ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಮಾತಾಡಿಸೋದು ಪ್ರಯತ್ನ ಮಾಡ್ತೀವಿ. ಸರ್, ಇವತ್ತು ಪತ್ರ ಚಳುವಳಿ ಮಾಡ್ತಾ ಇದ್ದೀರಾ, ಇದ್ರ ಮುಖ್ಯ ಉದ್ದೇಶ ಏನು? ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳು ಆಗ್ತಾ ಇದೆ. ಈ ಗೊಂದಲಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ತೆರೆ ಎಳಿಬೇಕು ಅಂತೇಳಿ. ಯಾಕೆಂದರೆ 5 ವರ್ಷಕ್ಕೆ 2023ರಲ್ಲಿ ಶಾಸಕಾಂಗದ ಪಕ್ಷದ ನಾಯಕರಾಗಿ 135 ಜನ MLAಗಳು ಸಿದ್ದರಾಮಯ್ಯನವರು ಆಯ್ಕೆ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ 2 ವರ್ಷಗಳ ಅತ್ಯಂತ ಯಶಸ್ವಿಯಾದ ಆಡಳಿತವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಧ್ಯದಲ್ಲಿ BJP ಮತ್ತು ಕೆಲವು ಮುಖಂಡರುಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರುಗಳು ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಇದರಿಂದ ಏನಾಗ್ತದೆ? ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ, ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ, ಕಾಂಗ್ರೆಸ್ ನಾಯಕರಿಗೆ ಮತ್ತು ಅಹಿಂದ ಸಮುದಾಯಗಳಿಗೆ ಗೊಂದಲ ಆಗ್ತದೆ. ಯಾಕೆಂದರೆ ಅವತ್ತಿನಿಂದ ಇವತ್ತುವರೆಗೂ ಕೂಡ ಭಾಳಷ್ಟು ಅಹಿಂದ ಸಮುದಾಯಗಳು ಕಾಂಗ್ರೆಸ್ ಪಕ್ಷದ ಬೆಂಬಲವಾಗಿ ನಿಂತ್ಕೊಂಡು ಬಂದಿದೆ. ಮುಂದೆ ಪ್ರಧಾನಮಂತ್ರಿಯಾಗಿ ರಾಹುಲ್ ಗಾಂಧಿ ಅವರನ್ನು ನೋಡಬೇಕು ಅನ್ನೋ ಆಶಯ ಅಹಿಂದ ಸಮುದಾಯಗಳಿಗಿದೆ. ಸೊ ಆ ಕಾರಣಕ್ಕಾಗಿ ಈ ಗೊಂದಲಕ್ಕೆ ತೆರೆ ಎಳಿಬೇಕು. 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರೆ ಅಂತೇಳಿ ರಾಹುಲ್ ಗಾಂಧಿ ಅವರು ಅನೌನ್ಸ್ ಮಾಡಬೇಕು. ಸೊ ಆಗೇನಾಗ್ತದೆ, ನಾವು ಯಾವುದೇ ಕಾರಣದಿಂದನೂ ಅಹಿಂದ ಸಮುದಾಯಗಳು ಸಿದ್ದರಾಮಯ್ಯನವ್ರನ್ನ 5 ವರ್ಷ ಮುಖ್ಯಮಂತ್ರಿಯಾಗಿ ನೋಡಲಿಕ್ಕೆ ಇಷ್ಟಪಡ್ತೇವೆ. ಬದಲಾವಣೆ ಮಾಡಲಿಕ್ಕೆ ಅಹಿಂದ ಸಮುದಾಯಗಳು ಯಾವುದೇ ಕಾರಣದಿಂದ ಸಹಿಸೋದಿಲ್ಲ. ಅದರ ಪರಿಣಾಮ ಕಾಂಗ್ರೆಸ್ ಪಕ್ಷದ ಮೇಲೆ ಆಗ್ತದೆ ಬದಲಾವಣೆ ಆದರೆ. ಸೊ ಆ ಕಾರಣಕ್ಕಾಗಿ ಯಾವ ಸಾಹಸಕ್ಕೆ ಕೈ ಹಾಕಬಾರ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಭಾಳಷ್ಟು ಜನ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಇದೆ, ನಾಯಕರುಗಳಿದ್ದಾರೆ. ಅವ್ರು ಮುಂದಿನ 28 ಚುನಾವಣೆ ಮುಂದೆ ಆಗಲಿ, ಯಾರು ಬೇಕಾದರೂ ಆಗಲಿ, ಅದು ನಮ್ಗೆ ಅಭ್ಯಂತರ ಇಲ್ಲ. ಆದರೆ ಈಗ ಚುನಾವಣೆ ಆಗಿ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಚುನಾವಣೆಯಾಗಿ 135 ಜನ ಗೆದ್ದಿದ್ದಾರೆ. ಆ ಕಾರಣಕ್ಕಾಗಿ ಈ ಅವಧಿ ಪೂರ್ಣ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಬೇಕು. ಈ ಗೊಂದಲಕ್ಕೆ ಈ ಕೂಡಲೇ ಹೈಕಮಾಂಡ್ ತೆರೆ ಎಳಿಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ. ಕ್ರಾಂತಿ ಕಿಚ್ಚು ಜೋರಾಗ್ತಾ ಇದೆ. ಇದರ ಬೆನ್ನಲ್ಲೇ ಸಿಎಂ ಬದಲಾವಣೆ ಚರ್ಚೆಗಳು ಕೂಡ ನಡೀತಾ ಇದ್ದು, ಇದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಅಹಿಂದ ಸಂಘಟನೆಗಳು ನಿಂತಿದ್ದು ಸಹಿ ಪತ್ರ ಚಳುವಳಿಯನ್ನ ಆರಂಭಿಸಿದ್ದಾರೆ. ಹೈಕಮಾಂಡ್ಗೂ ಕೂಡ ಈ ಒಂದು ಪತ್ರವನ್ನ ಕಳಿಸುವ ಕೆಲಸಕ್ಕೆ ಮುಂದಾಗ್ತಾ ಇದೆ. ಈ ರಿಪೋರ್ಟ್ ನೋಡ್ಕೊಂಬನ್ನಿ. ರಾಹುಲ್ ಗಾಂಧಿ ಅವರಿಗೆ ಪತ್ರ ಚಳುವಳಿ ಕೂಡ ಮಾಡ್ತಾ ಇರುವುದು, ದುಶ್ಯಾಸನ ಬರೆಸ್ತಾ ಇರುವುದು, ಪ್ರತಿಯೊಬ್ಬರು ಕೂಡ ಈಗಾಗಲೇ ಪೋಸ್ಟರ್ ಕೂಡ ಇಟ್ಕೊಂಡಿರುವಂತದ್ದು. ಬಹಳ ಪ್ರಮುಖವಾಗಿ ನಿಮ್ಮೊಂದಿಗೆ ಅಖಂಡ ಅಹಿಂದ ಇದ್ದೇವೆ ಎನ್ನುವಂತಹ ಪೋಸ್ಟರ್ ಇಟ್ಕೊಂಡಿದ್ದಾರೆ. ಎಲ್ಲರ ಕೈಲೂ ಕೂಡ ಒಂದು ಪೋಸ್ಟರ್ ಇರುವಂತದ್ದು. ಬಹಳ ಪ್ರಮುಖವಾಗಿ 5 ವರ್ಷ ಈಗಾಗಲೇ ಏನು ನವೆಂಬರ್ಗೆ ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ ಎನ್ನುವಂತಹ ಒಂದಷ್ಟು ಚರ್ಚೆಗಳು ಈಗಾಗಲೇ ಕಾಂಗ್ರೆಸ್ ಅಲ್ಲೂ ಕೂಡ ಶುರುವಾಗಿರುವಂತದ್ದು. ಸೊ ಹೀಗಾಗಿ ಅಹಿಂದ ಮುಖಂಡರು ಕೂಡ ಒಂದಷ್ಟು ಪತ್ರ ಚಳುವಳಿ ಮಾಡ್ತಾ ಇರುವಂತದ್ದು. ಈಗಾಗಲೇ ಏನು ರಾಹುಲ್ ಗಾಂಧಿ ಅವರಿಗೆ ಒಂದು ಪತ್ರವನ್ನು ಬರೀತಾ ಇದ್ದಾರೆ. ಜೊತೆಗೆ ಅಹಿಂದ ಆರ್ಗನೈಸೇಷನ್ ಮೈಸೂರು ಅಂತೇಳಿ ಸೊ ರಾಹುಲ್ ಗಾಂಧಿ ಅವರಿಗೆ ಇಂಗ್ಲಿಷ್ ಅಲ್ಲಿ ಇವತ್ತು ಒಂದು ಪತ್ರವನ್ನು ಬರೀತಾ ಇರುವಂತದ್ದು. ಕೂಡಲೇ ನೀವು ಮಧ್ಯಪ್ರದೇಶ ಪ್ರವೇಶವನ್ನು ಮಾಡಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರಿಸಬೇಕು ಎನ್ನುವಂತಹ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಮಾತಾಡಿಸೋದು ಪ್ರಯತ್ನ ಮಾಡ್ತೀವಿ. ಸರ್, ಇವತ್ತು ಪತ್ರ ಚಳುವಳಿ ಮಾಡ್ತಾ ಇದ್ದೀರಾ, ಇದ್ರ ಮುಖ್ಯ ಉದ್ದೇಶ ಏನು? ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳು ಆಗ್ತಾ ಇದೆ. ಈ ಗೊಂದಲಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ತೆರೆ ಎಳಿಬೇಕು ಅಂತೇಳಿ. ಯಾಕೆಂದರೆ 5 ವರ್ಷಕ್ಕೆ 2023ರಲ್ಲಿ ಶಾಸಕಾಂಗದ ಪಕ್ಷದ ನಾಯಕರಾಗಿ 135 ಜನ MLAಗಳು ಸಿದ್ದರಾಮಯ್ಯನವರು ಆಯ್ಕೆ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ 2 ವರ್ಷಗಳ ಅತ್ಯಂತ ಯಶಸ್ವಿಯಾದ ಆಡಳಿತವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಧ್ಯದಲ್ಲಿ BJP ಮತ್ತು ಕೆಲವು ಮುಖಂಡರುಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರುಗಳು ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಇದರಿಂದ ಏನಾಗ್ತದೆ? ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ, ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ, ಕಾಂಗ್ರೆಸ್ ನಾಯಕರಿಗೆ ಮತ್ತು ಅಹಿಂದ ಸಮುದಾಯಗಳಿಗೆ ಗೊಂದಲ ಆಗ್ತದೆ. ಯಾಕೆಂದರೆ ಅವತ್ತಿನಿಂದ ಇವತ್ತುವರೆಗೂ ಕೂಡ ಭಾಳಷ್ಟು ಅಹಿಂದ ಸಮುದಾಯಗಳು ಕಾಂಗ್ರೆಸ್ ಪಕ್ಷದ ಬೆಂಬಲವಾಗಿ ನಿಂತ್ಕೊಂಡು ಬಂದಿದೆ. ಮುಂದೆ ಪ್ರಧಾನಮಂತ್ರಿಯಾಗಿ ರಾಹುಲ್ ಗಾಂಧಿ ಅವರನ್ನು ನೋಡಬೇಕು ಅನ್ನೋ ಆಶಯ ಅಹಿಂದ ಸಮುದಾಯಗಳಿಗಿದೆ. ಸೊ ಆ ಕಾರಣಕ್ಕಾಗಿ ಈ ಗೊಂದಲಕ್ಕೆ ತೆರೆ ಎಳಿಬೇಕು. 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರೆ ಅಂತೇಳಿ ರಾಹುಲ್ ಗಾಂಧಿ ಅವರು ಅನೌನ್ಸ್ ಮಾಡಬೇಕು. ಸೊ ಆಗೇನಾಗ್ತದೆ, ನಾವು ಯಾವುದೇ ಕಾರಣದಿಂದನೂ ಅಹಿಂದ ಸಮುದಾಯಗಳು ಸಿದ್ದರಾಮಯ್ಯನವ್ರನ್ನ 5 ವರ್ಷ ಮುಖ್ಯಮಂತ್ರಿಯಾಗಿ ನೋಡಲಿಕ್ಕೆ ಇಷ್ಟಪಡ್ತೇವೆ. ಬದಲಾವಣೆ ಮಾಡಲಿಕ್ಕೆ ಅಹಿಂದ ಸಮುದಾಯಗಳು ಯಾವುದೇ ಕಾರಣದಿಂದ ಸಹಿಸೋದಿಲ್ಲ. ಅದರ ಪರಿಣಾಮ ಕಾಂಗ್ರೆಸ್ ಪಕ್ಷದ ಮೇಲೆ ಆಗ್ತದೆ ಬದಲಾವಣೆ ಆದರೆ. ಸೊ ಆ ಕಾರಣಕ್ಕಾಗಿ ಯಾವ ಸಾಹಸಕ್ಕೆ ಕೈ ಹಾಕಬಾರ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಭಾಳಷ್ಟು ಜನ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಇದೆ, ನಾಯಕರುಗಳಿದ್ದಾರೆ. ಅವ್ರು ಮುಂದಿನ 28 ಚುನಾವಣೆ ಮುಂದೆ ಆಗಲಿ, ಯಾರು ಬೇಕಾದರೂ ಆಗಲಿ, ಅದು ನಮ್ಗೆ ಅಭ್ಯಂತರ ಇಲ್ಲ. ಆದರೆ ಈಗ ಚುನಾವಣೆ ಆಗಿ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಚುನಾವಣೆಯಾಗಿ 135 ಜನ ಗೆದ್ದಿದ್ದಾರೆ. ಆ ಕಾರಣಕ್ಕಾಗಿ ಈ ಅವಧಿ ಪೂರ್ಣ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ
ಆಗಿರಬೇಕು. ಈ ಗೊಂದಲಕ್ಕೆ ಈ ಕೂಡಲೇ ಹೈಕಮಾಂಡ್ ತೆರೆ ಎಳಿಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ. ಕ್ರಾಂತಿ ಕಿಚ್ಚು ಜೋರಾಗ್ತಾ ಇದೆ. ಇದರ ಬೆನ್ನಲ್ಲೇ ಸಿಎಂ ಬದಲಾವಣೆ ಚರ್ಚೆಗಳು ಕೂಡ ನಡೀತಾ ಇದ್ದು, ಇದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಅಹಿಂದ ಸಂಘಟನೆಗಳು ನಿಂತಿದ್ದು ಸಹಿ ಪತ್ರ ಚಳುವಳಿಯನ್ನ ಆರಂಭಿಸಿದ್ದಾರೆ. ಹೈಕಮಾಂಡ್ಗೂ ಕೂಡ ಈ ಒಂದು ಪತ್ರವನ್ನ ಕಳಿಸುವ ಕೆಲಸಕ್ಕೆ ಮುಂದಾಗ್ತಾ ಇದೆ. ಈ ರಿಪೋರ್ಟ್ ನೋಡ್ಕೊಂಬನ್ನಿ. ರಾಹುಲ್ ಗಾಂಧಿ ಅವರಿಗೆ ಪತ್ರ ಚಳುವಳಿ ಕೂಡ ಮಾಡ್ತಾ ಇರುವುದು, ದುಶ್ಯಾಸಕ ಬಿಡಿಸ್ತಾ ಇರುವುದು, ಪ್ರತಿಯೊಬ್ಬರು ಕೂಡ ಈಗಾಗಲೇ ಪೋಸ್ಟರ್ ಕೂಡ ಇಟ್ಕೊಂಡಿರುವಂತದ್ದು. ಬಹಳ ಪ್ರಮುಖವಾಗಿ ನಿಮ್ಮೊಂದಿಗೆ ಅಖಂಡ ಅಹಿಂದ ಇದ್ದೇವೆ ಎನ್ನುವಂತಹ ಪೋಸ್ಟರ್ ಇಟ್ಕೊಂಡಿದ್ದಾರೆ. ಎಲ್ಲರ ಕೈಲೂ ಕೂಡ ಒಂದು ಪೋಸ್ಟರ್ ಇರುವಂತದ್ದು. ಬಹಳ ಪ್ರಮುಖವಾಗಿ 5 ವರ್ಷ ಈಗಾಗಲೇ ಏನು ನವೆಂಬರ್ಗೆ ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ ಎನ್ನುವಂತಹ ಒಂದಷ್ಟು ಚರ್ಚೆಗಳು ಈಗಾಗಲೇ ಕಾಂಗ್ರೆಸ್ ಅಲ್ಲೂ ಕೂಡ ಶುರುವಾಗಿರುವಂತದ್ದು. ಸೊ ಹೀಗಾಗಿ ಅಹಿಂದ ಮುಖಂಡರು ಕೂಡ ಒಂದಷ್ಟು ಪತ್ರ ಚಳುವಳಿ ಮಾಡ್ತಾ ಇರುವಂತದ್ದು. ಈಗಾಗಲೇ ಏನು ರಾಹುಲ್ ಗಾಂಧಿ ಅವರಿಗೆ ಒಂದು ಪತ್ರವನ್ನು ಬರೀತಾ ಇದ್ದಾರೆ. ಜೊತೆಗೆ ಅಹಿಂದ ಆರ್ಗನೈಸೇಷನ್ ಮೈಸೂರು ಅಂತೇಳಿ ಸೊ ರಾಹುಲ್ ಗಾಂಧಿ ಅವರಿಗೆ ಇಂಗ್ಲಿಷ್ ಅಲ್ಲಿ ಒಂದು ಪತ್ರವನ್ನು ಬರೀತಾ ಇರುವಂತದ್ದು. ಕೂಡಲೇ ನೀವು ಮಧ್ಯಪ್ರದೇಶ ಪ್ರವೇಶವನ್ನು ಮಾಡಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರಿಸಬೇಕಿರುವಂತಹ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಮಾತಾಡಿಸೋದು ಪ್ರಯತ್ನ ಮಾಡ್ತೀವಿ. ಸರ್, ಇವತ್ತು ಪತ್ರ ಚಳುವಳಿ ಮಾಡ್ತಾ ಇದ್ದೀರಾ, ಇದರ ಮುಖ್ಯ ಉದ್ದೇಶ ಏನು? ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳು ಆಗ್ತಾ ಇದೆ. ಈ ಗೊಂದಲಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ತೆರೆ ಎಳಿಬೇಕು ಅಂತೇಳಿ. ಯಾಕೆಂದರೆ 5 ವರ್ಷಕ್ಕೆ 2023ರಲ್ಲಿ ಶಾಸಕಾಂಗದ ಪಕ್ಷದ ನಾಯಕರಾಗಿ 135 ಜನ MLAಗಳು ಸಿದ್ದರಾಮಯ್ಯನವರು ಆಯ್ಕೆ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ 2 ವರ್ಷಗಳ ಅತ್ಯಂತ ಯಶಸ್ವಿಯಾದ ಆಡಳಿತವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಧ್ಯದಲ್ಲಿ ಬಿಜೆಪಿ ಮತ್ತು ಕೆಲವು ಮುಖಂಡರುಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರುಗಳು ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಇದರಿಂದ ಏನಾಗ್ತದೆ? ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ, ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ, ಕಾಂಗ್ರೆಸ್ ನಾಯಕರಿಗೆ ಮತ್ತು ಅಹಿಂದ ಸಮುದಾಯಗಳಿಗೆ ಗೊಂದಲ ಆಗ್ತದೆ. ಯಾಕೆಂದರೆ ಅವತ್ತಿನಿಂದ ಇವತ್ತುವರೆಗೂ ಕೂಡ ಭಾಳಷ್ಟು ಅಹಿಂದ ಸಮುದಾಯಗಳು ಕಾಂಗ್ರೆಸ್ ಪಕ್ಷದ ಬೆಂಬಲವಾಗಿ ನಿಂತ್ಕೊಂಡು ಬಂದಿದೆ. ಮುಂದೆ ಪ್ರಧಾನಮಂತ್ರಿಯಾಗಿ ರಾಹುಲ್ ಗಾಂಧಿ ಅವರನ್ನು ನೋಡಬೇಕು ಅನ್ನೋ ಆಶಯ ಅಹಿಂದ ಸಮುದಾಯಗಳಿಗಿದೆ. ಸೊ ಆ ಕಾರಣಕ್ಕಾಗಿ ಈ ಗೊಂದಲಕ್ಕೆ ತೆರೆ ಎಳಿಬೇಕು. 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರೆ ಅಂತೇಳಿ ರಾಹುಲ್ ಗಾಂಧಿ ಅವರು ಅನೌನ್ಸ್ ಮಾಡಬೇಕು. ಸೊ ಆಗೇನಾಗ್ತದೆ, ನಾವು ಯಾವುದೇ ಕಾರಣದಿಂದಲೂ ಅಹಿಂದ ಸಮುದಾಯಗಳು ಸಿದ್ದರಾಮಯ್ಯನವ್ರನ್ನ 5 ವರ್ಷ ಮುಖ್ಯಮಂತ್ರಿಯಾಗಿ ನೋಡ್ಲಿಕ್ಕೆ ಇಷ್ಟಪಡ್ತೇವೆ. ಬದಲಾವಣೆ ಮಾಡಲಿಕ್ಕೆ ಅಹಿಂದ ಸಮುದಾಯಗಳು ಯಾವುದೇ ಕಾರಣದಿಂದ ಸಹಿಸೋದಿಲ್ಲ. ಅದರ ಪರಿಣಾಮ ಕಾಂಗ್ರೆಸ್ ಪಕ್ಷ ಮೇಲೆ ಆಗ್ತದೆ ಬದಲಾವಣೆ ಆದರೆ. ಸೊ ಆ ಕಾರಣಕ್ಕಾಗಿ ಯಾವ ಸಾಹಸಕ್ಕೆ ಕೈ ಹಾಕಬಾರ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಭಾಳಷ್ಟು ಜನ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಇದೆ, ನಾಯಕರುಗಳಿದ್ದಾರೆ. ಅವ್ರು ಮುಂದಿನ 28 ಚುನಾವಣೆ ಮುಂದೆ ಆಗಲಿ, ಯಾರು ಬೇಕಾದರೂ ಆಗಲಿ, ಅದು ನಮ್ಗೆ ಅಭ್ಯಂತರ ಇಲ್ಲ. ಆದರೆ ಈಗ ಚುನಾವಣೆ ಆಗಿ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಚುನಾವಣೆಯಾಗಿ 135 ಜನ ಗೆದ್ದಿದ್ದಾರೆ. ಆ ಕಾರಣಕ್ಕಾಗಿ ಈ ಅವಧಿ ಪೂರ್ಣ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಬೇಕು. ಈ ಗೊಂದಲಕ್ಕೆ ಈ ಕೂಡಲೇ ಹೈಕಮಾಂಡ್ ತೆರೆ ಎಳಿಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ. ಕ್ರಾಂತಿ ಕಿಚ್ಚು ಜೋರಾಗ್ತಾ ಇದೆ. ಇದರ ಬೆನ್ನಲ್ಲೇ ಸಿಎಂ ಬದಲಾವಣೆ ಚರ್ಚೆಗಳು ಕೂಡ ನಡೀತಾ ಇದ್ದು, ಇದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಅಹಿಂದ ಸಂಘಟನೆಗಳು ನಿಂತಿದ್ದು ಸಹಿ ಪತ್ರ ಚಳುವಳಿಯನ್ನ ಆರಂಭಿಸಿದ್ದಾರೆ. ಹೈಕಮಾಂಡ್ಗೂ ಕೂಡ ಈ ಒಂದು ಪತ್ರವನ್ನ ಕಳಿಸುವ ಕೆಲಸಕ್ಕೆ ಮುಂದಾಗ್ತಾ ಇದೆ. ಈ ರಿಪೋರ್ಟ್ ನೋಡ್ಕೊಂಬನ್ನಿ. ರಾಹುಲ್ ಗಾಂಧಿ ಅವರಿಗೆ ಪತ್ರ ಚಳುವಳಿ ಕೂಡ ಮಾಡ್ತಾ ಇರುವುದು, ದುಶ್ಯಾಸಕ ಬಿಡಿಸ್ತಾ ಇರುವುದು, ಪ್ರತಿಯೊಬ್ಬರು ಕೂಡ ಈಗಾಗಲೇ ಪೋಸ್ಟರ್ ಕೂಡ ಇಟ್ಕೊಂಡಿರುವಂತದ್ದು. ಬಹಳ ಪ್ರಮುಖವಾಗಿ ನಿಮ್ಮೊಂದಿಗೆ ಅಖಂಡ ಅಹಿಂದ ಇದ್ದೇವೆ ಎನ್ನುವಂತಹ ಪೋಸ್ಟರ್ ಇಟ್ಕೊಂಡಿದ್ದಾರೆ. ಎಲ್ಲರ ಕೈಲೂ ಕೂಡ ಒಂದು ಪೋಸ್ಟರ್ ಇರುವಂತದ್ದು. ಬಹಳ ಪ್ರಮುಖವಾಗಿ 5 ವರ್ಷ ಈಗಾಗಲೇ ಏನು ನವೆಂಬರ್ಗೆ ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ ಎನ್ನುವಂತಹ ಒಂದಷ್ಟು ಚರ್ಚೆಗಳು ಈಗಾಗಲೇ ಕಾಂಗ್ರೆಸ್ ಅಲ್ಲೂ ಕೂಡ ಶುರುವಾಗಿರುವಂತದ್ದು. ಸೊ ಹೀಗಾಗಿ ಅಹಿಂದ ಮುಖಂಡರು ಕೂಡ ಒಂದಷ್ಟು ಪತ್ರ ಚಳುವಳಿ ಮಾಡ್ತಾ ಇರುವಂತದ್ದು. ಈಗಾಗಲೇ ಏನು ರಾಹುಲ್ ಗಾಂಧಿ ಅವರಿಗೆ ಒಂದು ಪತ್ರವನ್ನು ಬರೀತಾ ಇದ್ದಾರೆ. ಜೊತೆಗೆ ಅಹಿಂದ ಆರ್ಗನೈಸೇಷನ್ ಮೈಸೂರು ಅಂತೇಳಿ ಸೊ ರಾಹುಲ್ ಗಾಂಧಿ ಅವರಿಗೆ ಇಂಗ್ಲಿಷ್ ಅಲ್ಲಿ ಒಂದು ಪತ್ರವನ್ನು ಬರೀತಾ ಇರುವಂತದ್ದು. ಕೂಡಲೇ ನೀವು ಮಧ್ಯಪ್ರದೇಶ ಪ್ರವೇಶವನ್ನು ಮಾಡಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರಿಸಬೇಕಿರುವಂತಹ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಮಾತಾಡಿಸೋದು ಪ್ರಯತ್ನ ಮಾಡ್ತೀವಿ. ಸರ್, ಇವತ್ತು ಪತ್ರ ಚಳುವಳಿ ಮಾಡ್ತಾ ಇದ್ದೀರಾ, ಇದರ ಮುಖ್ಯ ಉದ್ದೇಶ ಏನು? ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳು ಆಗ್ತಾ ಇದೆ. ಈ ಗೊಂದಲಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ತೆರೆ ಎಳಿಬೇಕು ಅಂತೇಳಿ. ಯಾಕೆಂದರೆ 5 ವರ್ಷಕ್ಕೆ 2023ರಲ್ಲಿ ಶಾಸಕಾಂಗದ ಪಕ್ಷದ ನಾಯಕರಾಗಿ 135 ಜನ MLAಗಳು ಸಿದ್ದರಾಮಯ್ಯನವರು ಆಯ್ಕೆ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ 2 ವರ್ಷಗಳ ಅತ್ಯಂತ ಯಶಸ್ವಿಯಾದ ಆಡಳಿತವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಧ್ಯದಲ್ಲಿ ಬಿಜೆಪಿ ಮತ್ತು ಕೆಲವು ಮುಖಂಡರುಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರುಗಳು ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಇದರಿಂದ ಏನಾಗ್ತದೆ? ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ, ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ, ಕಾಂಗ್ರೆಸ್ ನಾಯಕರಿಗೆ ಮತ್ತು ಅಹಿಂದ ಸಮುದಾಯಗಳಿಗೆ ಗೊಂದಲ ಆಗ್ತದೆ. ಯಾಕೆಂದರೆ ಅವತ್ತಿನಿಂದ ಇವತ್ತುವರೆಗೂ ಕೂಡ ಭಾಳಷ್ಟು ಅಹಿಂದ ಸಮುದಾಯಗಳು ಕಾಂಗ್ರೆಸ್ ಪಕ್ಷದ ಬೆಂಬಲವಾಗಿ ನಿಂತ್ಕೊಂಡು ಬಂದಿದೆ. ಮುಂದೆ ಪ್ರಧಾನಮಂತ್ರಿಯಾಗಿ ರಾಹುಲ್ ಗಾಂಧಿ ಅವರನ್ನು ನೋಡಬೇಕು ಅನ್ನೋ ಆಶಯ ಅಹಿಂದ ಸಮುದಾಯಗಳಿಗಿದೆ. ಸೊ ಆ ಕಾರಣಕ್ಕಾಗಿ ಈ ಗೊಂದಲಕ್ಕೆ ತೆರೆ ಎಳಿಬೇಕು. 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರೆ ಅಂತೇಳಿ ರಾಹುಲ್ ಗಾಂಧಿ ಅವರು ಅನೌನ್ಸ್ ಮಾಡಬೇಕು.
ಸೊ ಆಗೇನಾಗ್ತದೆ, ನಾವು ಯಾವುದೇ ಕಾರಣದಿಂದಲೂ ಅಹಿಂದ ಸಮುದಾಯಗಳು ಸಿದ್ದರಾಮಯ್ಯನವ್ರನ್ನ 5 ವರ್ಷ ಮುಖ್ಯಮಂತ್ರಿಯಾಗಿ ನೋಡ್ಲಿಕ್ಕೆ ಇಷ್ಟಪಡ್ತೇವೆ. ಬದಲಾವಣೆ ಮಾಡಲಿಕ್ಕೆ ಅಹಿಂದ ಸಮುದಾಯಗಳು ಯಾವುದೇ ಕಾರಣದಿಂದ ಸಹಿಸೋದಿಲ್ಲ. ಅದರ ಪರಿಣಾಮ ಕಾಂಗ್ರೆಸ್ ಪಕ್ಷ ಮೇಲೆ ಆಗ್ತದೆ ಬದಲಾವಣೆ ಆದರೆ. ಸೊ ಆ ಕಾರಣಕ್ಕಾಗಿ ಯಾವ ಸಾಹಸಕ್ಕೆ ಕೈ ಹಾಕಬಾರ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಜನ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಇದೆ, ನಾಯಕರುಗಳಿದ್ದಾರೆ. ಅವ್ರು ಮುಂದಿನ 28 ಚುನಾವಣೆ ಮುಂದೆ ಆಗಲಿ, ಯಾರು ಬೇಕಾದರೂ ಆಗಲಿ, ಅದು ನಮ್ಗೆ ಅಭ್ಯಂತರ ಇಲ್ಲ. ಆದರೆ ಈಗ ಚುನಾವಣೆ ಆಗಿ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಚುನಾವಣೆಯಾಗಿ 135 ಜನ ಗೆದ್ದಿದ್ದಾರೆ. ಆ ಕಾರಣಕ್ಕಾಗಿ ಈ ಅವಧಿ ಪೂರ್ಣ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಬೇಕು. ಈ ಗೊಂದಲಕ್ಕೆ ಈ ಕೂಡಲೇ ಹೈಕಮಾಂಡ್ ತೆರೆ ಎಳಿಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ.